Hi everyone, welcome to Online Gurukula. You are watching Exam Boost series for SSLC Science examination 2021 and 22. And ಇವತ್ತಿನ ಸೆಷನ್ ಅಲ್ಲಿ ನಾವು ಕೆಮಿಸ್ಟ್ರಿ ಪಾರ್ಟ್ ನಲ್ಲಿ ಬರತಕ್ಕಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕಾನ್ಸೆಪ್ಟ್ಸ್ ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಜಾಸ್ತಿ ಸಾರಿ ಕ್ವೆಶ್ಚನ್ಸ್ ರಿಪೀಟ್ ಆಗಿದೆ. ಹಾಗಾಗಿ ಈ ಕಾನ್ಸೆಪ್ಟ್ಗಳನ್ನು ನಾವು ಒಂದು ಕ್ವಿಕ್ ಗ್ಲಾನ್ಸ್ ಅನ್ನು ಮಾಡ್ತಾ ಹೋಗೋಣ. ಈಗಾಗಲೇ ನಾವು 2 ಸೆಷನ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಸೆಷನಲ್ಲಿ ಫಿಸಿಕ್ಸ್ ಆ್ಯಂಡ್ ಸೆಕೆಂಡ್ ಸೆಷನಲ್ಲಿ ಬಯಾಲಜಿಗೆ ಸಂಬಂಧಿಸಿದಂತಹ ಕ್ವೆಶ್ಚನ್ಸನ್ನು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋಸನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋಗಳನ್ನು ವಾಚ್ ಮಾಡ್ಬೋದು. ಜೊತೆಗೆ ಈ ಸೆಷನಲ್ಲಿ ನಾವು ಕೆಮಿಸ್ಟ್ರಿ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಇಂಪಾರ್ಟೆಂಟ್ ವಿಡಿಯೋಗಳ ಅಪ್ಡೇಟ್ಗಳು ನಿಮಗೆ ಇಮ್ಮಿಡಿಯೇಟಾಗಿ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಆ ವಿಡಿಯೋನ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಟ್ ಕಾಸ್ಟ್ ನಥಿಂಗ್ ಟು ಯು, ಬಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಇನ್ ಫ್ಯೂಚರ್ ಆಲ್ಸೋ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಫಸ್ಟ್ ಚಾಪ್ಟರ್ ನಾವು ಕೆಮಿಸ್ಟ್ರಿ ಪಾರ್ಟಲ್ಲಿ ಬಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಈ ಚಾಪ್ಟರ್ ಹೇಳುತ್ತೆ ದ ಕ್ವೆಶನ್ಸ್ ದಟ್ ಅಪಿಯರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಚಾಪ್ಟರ್ ಆರ್ ಬೇಸ್ಡ್ ಆನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಇಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ ಬರುತ್ತೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಕೇಳ್ತಕ್ಕಂಥದ್ದು ಕೆಮಿಕಲ್ ರಿಯಾಕ್ಷನ್ಸ್ ಮೇಲೇ ಕ್ವಶನ್ಸ್ ಇರುತ್ತೆ ಅಂತ ನಿಮಗೆಲ್ಲ ಹೇಳಿದ್ದೀನಿ. ಈ ರಿಯಾಕ್ಷನ್ಸಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಮೇಲೆ ಕ್ವಶನ್ಸು ಫ್ರೇಮ್ ಆಗುತ್ತೆ. ಸೊ ಈ ಬ್ಯಾಲೆನ್ಸ್ಡ್ ಈ ಟೆಕ್ಸ್ಟ್ ಬುಕ್ಕಲ್ಲಿರುವ ಎಲ್ಲ ಈಕ್ವೇಷನ್ಸನ್ನು, ಈ ಚಾಪ್ಟ್ರಲ್ಲಿ ಬರುವ ಎಲ್ಲ ಈಕ್ವೇಷನ್ಸನ್ನು ನೀವು ಆ್ಯಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಡೆಫಿನಿಷನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ಟೈಪ್ಸ್ ಆಫ್ ರಿಯಾಕ್ಷನ್, ಡೆಫಿನಿಷನ್ ವಿತ್ ಎಕ್ಸಾಂಪಲ್. ಕಾಂಬಿನೇಷನ್ ರಿಯಾಕ್ಷನ್ ಅಂತಂದರೆ ಹೆಸರೇ ಹೇಳುತ್ತೆ ಕಂಬೈನ್ ಆಗೋದು. ಓಕೆ, ಸೊ 2 or more ರಿಯಾಕ್ಟೆಂಟ್ಸ್ ಕಂಬೈಂಡ್ ಆಗಿಬಿಟ್ಟು ಒಂದು ಪ್ರಾಡಕ್ಟ್ ಸಿಗ್ತಕ್ಕಂಥ ಒಂದು ರಿಯಾಕ್ಷನ್ಗೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದರೆ ಕಾಂಬಿನೇಷನ್ಗೆ ಅಪೋಸಿಟ್. ಇಲ್ಲಿ ಒಂದೇ ರಿಯಾಕ್ಟೆಂಟ್ ಇರುತ್ತೆ, ಅದು ಸ್ಪ್ಲಿಟ್ ಅಪ್ ಆಗಿಬಿಟ್ಟು ಅದು ಬ್ರೇಕ್ ಡೌನ್ ಆಗಿ 2 or more ಪ್ರಾಡಕ್ಟ್ಸನ್ನು ಕೊಡ್ತಕ್ಕಂಥ ಒಂದು ರಿಯಾಕ್ಷನ್ಗೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಹೆಸರು ಹೇಳುತ್ತೆ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ದ ಪ್ಲೇಸ್ಮೆಂಟ್ ಆಫ್ ದ ರಿಯಾಕ್ಟೆಂಟ್ಸ್ ಇನ್ ಅಮಾಂಗ್ ದ ರಿಯಾಕ್ಟೆಂಟ್ಸ್. ಅಥವಾ ಯಾವುದೋ ಒಂದು ಎಲಿಮೆಂಟು ಒಂದು ಮೋರ್ ರಿಯಾಕ್ಟಿವ್ ಅಥವಾ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟು ಲೀಸ್ಟ್ ರಿಯಾಕ್ಟಿವ್ ಅಥವಾ ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ರೀಪ್ಲೇಸ್ ಮಾಡ್ತಕ್ಕಂಥ ಒಂದು ರಿಯಾಕ್ಷನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಐರನ್ ಕಾಪರ್ ಸಲ್ಫೇಟನ್ನು ರಿಯಾಕ್ಟ್ ಮಾಡಿಸಿದಾಗ ಈ ಐರನ್ನು ಮೋಸ್ಟ್ ರಿಯಾಕ್ಟಿವ್ ಇರೋದ್ರಿಂದ ಕಾಪರ್ನ ಡಿಸ್ಪ್ಲೇಸ್ ಮಾಡಿ ಅದರ ಪ್ಲೇಸ್ಗೆ ಐರನ್ ಬಂದು ಕುತ್ಕೊಳ್ಳುತ್ತೆ. ಸೊ ಈ ಥರದ ಒಂದು ರಿಯಾಕ್ಷನ್ಸನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಇಲ್ಲಿ ಒಂದು ರಿಯಾಕ್ಟೆಂಟ್ ಅಥವಾ ಒಂದು ಎಲಿಮೆಂಟ್ ಹೇಗೆ ಆಟಮ್ ಹೇಗೆ ರಿಪ್ಲೇಸ್ ಆಯಿತೋ ಇಲ್ಲಿ ಹಾಗೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಅದನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ ವಿಚ್ ದರ್ ಇಸ್ ಎನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ಈ ರಿಯಾಕ್ಟೆಂಟ್ಗಳ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅಯಾನ್ಸು. ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ ಅಷ್ಟೇ, ಆದರೆ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಎರಡೂ ರಿಯಾಕ್ಟೆಂಟ್ಗಳಲ್ಲಿ ಎಕ್ಸ್ಚೇಂಜ್ ಆಗ್ತದೆ ಅಂತ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ಆದಾಗ ಈ ಸೋಡಿಯಮ್ ಮತ್ತು ಬೇರಿಯಂ ತಮ್ಮ ಪ್ಲೇಸನ್ನು ಚೇಂಜ್ ಮಾಡ್ಕೊಂಡಿದ್ದಾವೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ನ್ಯೂಟ್ರಲೈಸೇಷನ್ ಅಂತಂದರೆ ಒಂದು ಆ್ಯಸಿಡ್ಡು ಮತ್ತು ಬೇಸ್, ಈಕ್ವಲ್ ಅಮೌಂಟ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸನ್ನು ಆ್ಯಡ್ ಮಾಡಿದಾಗ ಅದು ಒಂದು ನೈದರ್ ಅಸಿಡಿಕ್ ಅಥವಾ ನಾರ್ ಬೇಸಿಕ್ ಆಗಿರತಕ್ಕಂಥ ಒಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ವಾಟರ್. ಇಂಥ ಒಂದು ರಿಯಾಕ್ಷನನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ಸು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಮೇಲೆ ಕ್ವಶನ್ಸ್ ಬಂದಿದೆ. ಈವನ್ MCQನಲ್ಲಾದರೂ ಕೇಳ್ಬೋದು, ಅದು 2 or 3 ಮಾರ್ಕ್ಸ್ಗೂ ಕೇಳ್ಬೋದು. ಸೊ ಒಂದು ರಿಯಾಕ್ಷನನ್ನು ಕೊಟ್ಬಿಟ್ಟು ಇದರಲ್ಲಿ ಆಕ್ಸಿಡೈಸ್ ಆಗಿರ್ತಕ್ಕಂಥದ್ದು ಯಾವುದು, ರಿಡಕ್ಷನ್ ಆಗಿರ್ತಕ್ಕಂಥದ್ದು ಯಾವುದು ಅನ್ನೋ ಥರ ಕ್ವಶನನ್ನು ಕೇಳ್ಬೋದು. ಆಕ್ಸಿಡೇಷನ್ ಅಂದ್ರೇನು? ಒಂದು ಸಬ್ಸ್ಟೆನ್ಸು ಆಕ್ಸಿಜನನ್ನು ಗೇನ್ ಮಾಡಿಕೊಂಡ್ರೆ ಒಂದು ರಿಯಾಕ್ಷನ್ ಆಗೋ ಟೈಮಲ್ಲಿ ಆ ಒಂದು ಸಬ್ಸ್ಟೆನ್ಸನ್ನು ಆಕ್ಸಿಡೈಸ್ ಆಗಿದೆ ಅಂತ ಹೇಳ್ತೀವಿ. ಅಂಥ ರಿಯಾಕ್ಷನನ್ನು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಒಂದು ಸಬ್ಸ್ಟೆನ್ಸು ಆಕ್ಸಿಜನನ್ನು ಲೂಸ್ ಮಾಡಿಕೊಂಡ್ರೆ, ಓಕೆ, ಅಥವಾ ಹೈಡ್ರೋಜನನ್ನು ಗೇನ್ ಮಾಡಿಕೊಂಡ್ರೆ ಅದನ್ನು ನಾವು ರಿಡಕ್ಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಅಪೋಸಿಟ್ ಟು ಆಕ್ಸಿಡೇಷನ್. ಯಾವ ಒಂದು ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ಆಗುತ್ತೋ, ಓಕೆ, ಸೊ ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ರೆಡಾಕ್ಸ್ ರಿಯಾಕ್ಷನ್. ನಾನು ಎಕ್ಸಾಂಪಲ್ಸನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಈ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಜಸ್ಟ್
ಔಟ್ಲೈನ್ ಹೇಳ್ಕೊಂಡು ಹೋಗ್ತೀನಿ, ನೀವು ಇದಕ್ಕೆ ಸಂಬಂಧಪಟ್ಟ ರಿಯಾಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ ಮೇಲೆ ಡಿಫ್ರೆನ್ಸಸನ್ನು ಕೇಳ್ಬೋದು. ಇಲ್ಲಿ ಸಿಂಪಲಾಗಿ ಹೇಳೋದಾದರೆ ಎಕ್ಸೋ ಮೀನ್ಸ್ ಲಿಬರೇಟ್ ಅಥವಾ ರಿಲೀಸ್ ಆಗೋದು ಅಥವಾ ಹೊರಗಡೆ ಬರೋದು. ಏನು ಹೊರಗಡೆ ಬರುತ್ತೆ? ಹೀಟ್ ಹೊರಗಡೆ ಬರುತ್ತೆ. ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಲಿಬರೇಟೆಡ್ ಆ್ಯಂಡ್ ಯಾವ ರಿಯಾಕ್ಷನಲ್ಲಿ ಹೀಟ್ ಅಬ್ಸರ್ವ್ ಆಗುತ್ತೋ ಅಥವಾ ಹೀಟ್ ಎಕ್ಸ್ಪೆಕ್ಟ್ ಮಾಡುತ್ತೋ ರಿಯಾಕ್ಷನ್ನು ಅಥವಾ ಹೀಟನ್ನು ತೊಗೊಳುತ್ತೋ ಅಂಥ ರಿಯಾಕ್ಷನನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಫುಡ್ ಡೈಜೆಸ್ಟ್ ಆಗಬೇಕು ಅಂತಂದರೆ ಆ ಡೈಜೆಸ್ಟ್ ಆಗೋ ಟೈಮಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಅದೇ ರೀತಿ ಐಸ್ ಮೆಲ್ಟ್ ಆಗಬೇಕು ಅಂತಂದರೆ ನಾವು ಹೀಟ್ ಸಪ್ಲೈ ಮಾಡಬೇಕು. ಸೊ ದಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ರ್ಯಾನ್ಸಿಡಿಟಿ ಮೇಲೆ ಕ್ವಶನ್ ಕೇಳ್ಬೋದು. ರ್ಯಾನ್ಸಿಡಿಟಿ ಅಂದ್ರೇನು? ಫಾರ್ ಎಕ್ಸಾಂಪಲ್, ನಾವು ಆಯಿಲಿ ಫುಡ್ಡನ್ನು ಬಹಳಷ್ಟು ದಿನ ಹೊರಗಡೆ ತೆಗೆದಿಟ್ರೆ ಅದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಅಥವಾ ಒಂದು ಫೋಲ್ ಓಡರ್ ಬರುತ್ತೆ. ಅದಕ್ಕೆ ನಾವು ರ್ಯಾನ್ಸಿಡ್ ಆಗಿದೆ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪ್ರಾಸೆಸ್ ಆಫ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್. ಈಗಿನ ಆಕ್ಸಿಡೇಷನ್ ಬಗ್ಗೆ ನೋಡಿದ್ದೀವಿ. ಆಯಿಲ್ ಆಕ್ಸಿಡೇಷನ್ ಆಗಿ ಸ್ಲೋ ಆಗಿ ಅದರಲ್ಲಿರ್ತಕ್ಕಂತಹ ಫುಡ್ ಮೆಟೀರಿಯಲ್ ಏನಾಗುತ್ತೆ, ಒಂದು ಫೌಲ್ ಓಡರನ್ನು ಕೊಡುತ್ತೆ ಆ್ಯಂಡ್ ಬ್ಯಾಡ್ ಟೇಸ್ಟನ್ನು ಕೊಡುತ್ತೆ. ಇಂತಹ ಒಂದು ರಿಯಾಕ್ಷನ್ಗೆ ನಾವು ರ್ಯಾನ್ಸಿಡ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ರ್ಯಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತಂದರೆ, ಆ ಫುಡ್ ಮೆಟೀರಿಯಲನ್ನು ಏರ್ ಟೈಟ್ ಕಂಟೈನರಲ್ಲಿ ಇಡಬೇಕು, ಜೊತೆಗೆ ಅದನ್ನು ರೆಫ್ರಿಜರೇಷನ್ ಮಾಡಬೇಕು ಅಟ್ ಲೋ ಟೆಂಪ್ರೇಚರಲ್ಲಿ. ಆವಾಗ ರ್ಯಾನ್ಸಿಡಿಟಿಯನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಜೊತೆಗೆ ಬೇರೆ ಬೇರೆ ಆರ್ಟಿಕಲ್ಸ್, ಈ ಮೆಟಲ್ ಆರ್ಟಿಕಲ್ಸ್ ಏನಿದ್ದಾವೆ ಅವು ಏರ್ ಜೊತೆಗೆ ರಿಯಾಕ್ಟ್ ಆದಾಗ ಯಾವ್ಯಾವ ಒಂದು ಕಲರ್ಗೆ ಟರ್ನ್ ಆಗುತ್ತೆ, ಅದು ಏನು ಕೆಮಿಕಲ್ಸ್, ಆ ಕಲರ್ ಟರ್ನ್ ಆದರೆ ಅಲ್ಲಿ ಏನು ಕೆಮಿಕಲ್ ಫಾರ್ಮೇಷನ್ ಆಗಿದೆ ಅನ್ನೋದನ್ನು ನೋಡೋದಾದರೆ, ಸಿಲ್ವರು ಏರ್ ಜೊತೆಗೆ ರಿಯಾಕ್ಟ್ ಆದಾಗ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಅದನ್ನು ಬ್ಲ್ಯಾಕ್ ಕಲರ್ಗೆ ಯಾಕೆ ಟರ್ನ್ ಆಗುತ್ತೆ ಅಂತಂದರೆ ಅದು ಸಿಲ್ವರ್ ಸಲ್ಫೈಡಲ್ಲಿ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತೀವಿ. ಕಾಪರು ಗ್ರೀನ್ ಕಲರ್ಗೆ ಟರ್ನ್ ಆಗುತ್ತೆ ಏರ್ ಜೊತೆಗೆ ರಿಯಾಕ್ಟ್ ಆದಾಗ, ಅದರರ್ಥ ಅಲ್ಲಿ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗಿದೆ ಅಂತ. ಐರನ್ ವೆನ್ ಇಟ್ ಈಸ್ ರಿಯಾಕ್ಟೆಡ್ ವಿತ್ ಏರ್ ಆ್ಯಂಡ್ ಇಟ್ ಟರ್ನ್ಸ್ ಟು ರೆಡಿಶ್ ಬ್ರೌನ್ ಆ್ಯಂಡ್ ಫೆರಿಕ್ ಆಕ್ಸೈಡ್ ಈಸ್ ಸೆಟ್ ಟು ಬಿ ಫಾರ್ಮ್ಡ್. ಓಕೆ, ಸೊ ಇಲ್ಲಿ ಏನು ಕೇಳ್ಬೋದು ಅಂತಂದರೆ, ಸಿಲ್ವರನ್ನು ಲಾಂಗ್ ಟೈಮಲ್ಲಿ ಏರ್ಗೆ ಎಕ್ಸ್ಪೋಜರ್ ಮಾಡಿದಾಗ ಅದು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗುತ್ತೆ. ವಾಟ್ ಡಸ್ ಇಟ್ ಇಂಡಿಕೇಟ್ ಅಂತಂದರೆ, ಇಟ್ ಇಂಡಿಕೇಟ್ಸ್ ದ ಫಾರ್ಮೇಷನ್ ಆಫ್ ಸಿಲ್ವರ್ ಸಲ್ಫೈಡ್ ಅಥವಾ ದ ಬ್ಲ್ಯಾಕ್ ಕಲರ್ ಈಸ್ ನಥಿಂಗ್ ಬಟ್ ಸಿಲ್ವರ್ ಸಲ್ಫೈಡ್ ಆ್ಯಂಡ್ ದ ಟರ್ನಿಂಗ್ ಆಫ್ ಗ್ರೀನ್ ಕಲರ್ ಆರ್ ದ ಗ್ರೀನ್ ಕಲರ್ ಇಟ್ ಸೆಲ್ಫ್ ಈಸ್ ಎ ಕಾಪರ್ ಆಕ್ಸೈಡ್ ಅಂತ ಹೇಳ್ತೀವಿ. ಇಟ್ ಇಂಡಿಕೇಟ್ಸ್ ದ ಕಾಪರ್ ಆಕ್ಸೈಡ್ ಈಸ್ ಬಿನ್ ಫಾರ್ಮ್ಡ್ ಅಂತ. ಅಥವಾ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗಿದೆ ಅಂದರೆ ಯಾವ ಕಲರ್ಗೆ ಟರ್ನ್ ಆಗುತ್ತೆ ಅಂತನಾದರೂ ಕೇಳ್ಬೋದು. ಸೊ ದಟ್ ಯು ಕ್ಯಾನ್ ಸೇ ಗ್ರೀನ್ ಕಲರ್ ಅಂತ ಹೇಳ್ಬೋದು. ಈ ರೀತಿ ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಕರೋಷನ್ ಅಂದರೆ ಏನು ಅಂತ ಕೇಳೋ ಚಾನ್ಸ್ ಇದೆ. ಕರೋಷನ್ ಅಂತಂದರೆ ದ ಸರ್ಫೇಸ್ ಆಫ್ ರಿಯಾಕ್ಟಿವ್ ಮೆಟಲ್ಸ್. ಓಕೆ, ಸೊ ಏರು, ವಾಟರು ಮತ್ತು ಅದರ್ ಸಬ್ಸ್ಟೆನ್ಸ್ನೊಂದಿಗೆ ರಿಯಾಕ್ಟ್ ಆದಾಗ ಅದು ಕರೋಡ್ ಆಗಿದೆ ಅಂತ ಹೇಳ್ತೀವಿ. ಅಂಥ ಒಂದು ಪ್ರಾಸೆಸ್ಗೆ ಕರೋಷನ್ ಅಂತ ಕರಿತೀವಿ. ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ, ಅಂದರೆ ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಕೂಡ ಆಗುತ್ತೆ ಅಂತ ಹೇಳ್ತೀವಿ. ಈ ರೀತಿ ರಸ್ಟಿಂಗನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂದರೆ, ನಿಮಗೆ ಸಿಂಪಲಾಗಿ ಗೊತ್ತಿದೆ, ಕಬ್ಬಣ ತುಕ್ಕು ಹಿಡಿಯೋದಕ್ಕೆ ಏನು ಪ್ರಿವೆಂಟಿವ್ ಮೆಷರ್ಸನ್ನು ನಾವು ತೊಗೋಬೋದು. ಅದನ್ನು ಪೇಂಟ್ ಮಾಡಬೇಕು, ಆಯಿಲಿಂಗ್ ಮಾಡಬೇಕು, ಗ್ರೀಸಿಂಗ್ ಮಾಡಬೇಕು ಅಥವಾ ಗ್ಯಾಲ್ವನೈಸೇಷನ್ ಮಾಡಬೇಕು. ಓಕೆ, ಅದಾದಮೇಲೆ ಅದ್ರ ಮೇಲೆ ಕ್ರೋಮಿಯಂ ಕೋಟಿಂಗ್ ಮಾಡಿದ್ರೆ ಅದು ರಸ್ಟಿಂಗನ್ನು ಪ್ರಿವೆಂಟ್ ಮಾಡುತ್ತೆ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ರಸ್ಟಿಂಗ್ ಅಂತ. ಓಕೆ, ಇನ್ನು ಸೆಕೆಂಡ್ ಚಾಪ್ಟರ್ ಆಗಿರ್ತಕ್ಕಂಥ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೋಡೋದಾದರೆ, pH ಸ್ಕೇಲ್ ಮೇಲೆ MCQ ಕ್ವಶನ್ಸ್ ಆದರೂ ಇರುತ್ತೆ ಅಥವಾ ಡೈರೆಕ್ಟ್ ಕ್ವಶನ್ಸ್ ಆದರೂ ಇರ್ಬೋದು. ಅಂದರೆ 1 ಮಾರ್ಕ್ ಆರ್ 2 ಮಾರ್ಕ್ ಕ್ವಶನ್ನು. pH ಅಂತಂದರೆ ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಂದರೆ ಪವರ್ ಆಫ್ ಹೈಡ್ರೋಜನ್ ಇನ್ ದ ಸೆನ್ಸ್ ಹೈಡ್ರೋಜನ್ ಅಯಾನ್ ಕನ್ಸಂಟ್ರೇಷನ್. ಇಲ್ಲಿ ಒಂದು ಸೊಲ್ಯೂಷನಲ್ಲಿ ಹೈಡ್ರೋಜನ್ ಅಯಾನ್ಗಳು ಎಷ್ಟಿದ್ದಾವೆ ಅಂತ ಹೇಳೋದನ್ನೇ ನಾವು pH ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಇಫ್ ಇಟ್ ಈಸ್ ಮೋರ್ ಹೈಡ್ರೋಜನ್ ಲೆಸ್ ಹೈಡ್ರೋಜನ್ ಮೇಲೆ pH ಸ್ಕೇಲನ್ನು ಮಾಡ್ತೀವಿ. ಓಕೆ, ಸೊ 0, 7, 14 ಅಂತ ಹೇಳ್ತೀವಿ. 0 to 7 ಮಧ್ಯದಲ್ಲಿದ್ದರೆ ದಟ್ ಈಸ್ ಸೆಟ್ ಟು ಬಿ ಅಸಿಡಿಕ್ ಆ್ಯಂಡ್ 7 to 14 ಮಧ್ಯದಲ್ಲಿದ್ದರೆ ದಟ್ ಈಸ್ ಸೆಟ್ ಟು ಬಿ ಬೇಸಿಕ್ ಆ್ಯಂಡ್ ಇಫ್ ಇಟ್ ಈಸ್ ದ pH ವ್ಯಾಲ್ಯೂ ಇಸ್ 7 ದೆನ್ ಇಟ್ ಈಸ್ ಸೆಟ್ ಟು ಬಿ ನ್ಯೂಟ್ರಲ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ಆಲ್ಕಲೀಸ್ ಅಂದರೆ ಏನು ಅಂತ ಕೇಳ್ಬೋದು. ಆಲ್ಕಲೀಸ್ ಆರ್ ದ ವಾಟರ್ ಸಾಲ್ಯುಬಲ್ ಬೇಸಸ್ ಆರ್ ದ ಬೇಸಸ್ ದಟ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್. ಯಾವ ಬೇಸ್ಗಳನ್ನು ನಾವು ವಾಟರಲ್ಲಿ ಹಾಕಿದರೆ ಕರಗುತ್ತೋ ಅದನ್ನು ಆಲ್ಕಲಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇವೆಲ್ಲವು. ಡೈಲ್ಯೂಷನ್ ಅಂದ್ರೇನು? ಒಂದು ಕನ್ಸಂಟ್ರೇಟೆಡ್ ಆಸಿಡ್ ಅಥವಾ ಸ್ಟ್ರಾಂಗ್ ಆಸಿಡ್ ಇರುತ್ತಲ್ಲ ಅಥವಾ ಸ್ಟ್ರಾಂಗ್ ಬೇಸ್ ಇರುತ್ತಲ್ಲ, ಅದಕ್ಕೆ ನಾವು ವಾಟರ್ನ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಡೈಲ್ಯೂಟೆಡ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ವಿಗರಸ್ ರಿಯಾಕ್ಷನ್ ಕೂಡ ಆಗ್ಬೋದು. ಯೂಸಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ ಮೇಲೆ ಕ್ವಶನ್ಸು ಭಾಳ ಸರಿ ರಿಪೀಟ್ ಆಗಿದೆ. ಅದರಲ್ಲಿ ಇಂಪಾರ್ಟೆಂಟ್ ಕೆಮಿಕಲ್ ಕಾಂಪೌಂಡ್ಸ್ ಇದೆ. ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ ಅಂತ ಕರಿತೀವಿ, Na2CO3. ಸೊ ಇಲ್ಲಿ ನಿಮಗೆ ಏನು ಕೇಳ್ಬೋದು ಅಂತಂದರೆ,
ಇದರ ಕೆಮಿಕಲ್ ಫಾರ್ಮುಲಾ ಬರೆದ್ಬಿಟ್ರೆ ಸೊ ಅದ್ರ ಜೊತೆಗೆ 2 ಯೂಸಸ್ ಬರೆದ್ರೆ 3 ಮಾರ್ಕ್ಸಿಗೆ ಕ್ವಶನ್ ಫ್ರೇಮ್ ಮಾಡ್ಬೋದು. ಈ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಇರುತ್ತೆ, 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಸೊ ಹೀಗಿದ್ರು ಕೇಳ್ಬೋದು, ಅಥವಾ ಡೈರೆಕ್ಟಾಗಿ 2 ಮಾರ್ಕ್ಸಿಗೆ ಯೂಸಸ್ ಆಫ್ ಸೋಡಿಯಂ ಕಾರ್ಬೋನೇಟ್ ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇಟ್ ಈಸ್ ಲಾರ್ಜ್ಲಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್. ಓಕೆ, ಸೊ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ವಾಷಿಂಗ್ ಸೋಡಾ ಅಂತ ಹೇಳಿದ್ರೆ ಹೆಸರು ಹೇಳುತ್ತೆ ವಾಷಿಂಗ್ ಸೋಡಾ ಅಂತೇಳಿ, ಇಟ್ ಈಸ್ ಯೂಸ್ಡ್ ಇನ್ ವಾಷಿಂಗ್ ಕ್ಲೋತ್ಸ್ ಅಂತ ಹೇಳ್ಬಿಡ್ತೀವಿ. ಓಕೆ, ಸೊ ಅದು ರಾಂಗ್ ಅಸಂಪ್ಷನ್, ಆ ರೀತಿ ಬರೀಬಾರ್ದು. ಆ್ಯಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ಯು ಶುಡ್ ಮೆನ್ಷನ್ ದ ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್ ಅನ್ನೋದನ್ನು ನಾವು ಬರೀಬೇಕಾಗ್ತದೆ. ವಾಷಿಂಗ್ ಕ್ಲೋತ್ಸ್ ಅಂತಂದರೆ 6th 7th ಸ್ಟ್ಯಾಂಡರ್ಡ್ ರೇಂಜ್ಗೆ ಆಗಿಬಿಡುತ್ತೆ, SSLC ಆಗಲ್ಲ. ಸೊ ಯು ಶುಡ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಪ್ರೊಡಕ್ಷನ್ ಆಫ್ ಡಿಟರ್ಜೆಂಟ್ ಸೋಪ್ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ರಯಾನ್ ಪಾಲಿಮರ್ಸ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಸಾಫ್ಟ್ನಿಂಗ್, ಅಂದರೆ ಹಾರ್ಡ್ ವಾಟರ್ನ ಸಾಫ್ಟ್ ವಾಟರ್ ಆಗಿ ಅಥವಾ ಡ್ರಿಂಕಿಂಗ್ ವಾಟರಾಗಿ ಕನ್ವರ್ಟ್ ಮಾಡೋದಕ್ಕೆ ಅಥವಾ ಪೋರ್ಟಬಲ್ ವಾಟರಾಗಿ ಕನ್ವರ್ಟ್ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ, ಸೋಡಿಯಂ ಕಾರ್ಬೋನೇಟನ್ನು. ನೆಕ್ಸ್ಟ್ ಕೆಮಿಕಲ್ ಕಾಂಪೌಂಡ್ ಇಂಪಾರ್ಟೆಂಟ್, ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ್ Na2HCO3 ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮುಲಾ ನೆನಪಿರಬೇಕು, ಯೂಸಸ್ ನೆನಪಿರಬೇಕು. ಇಟ್ ಈಸ್ ಯೂಸ್ಡ್ ಇನ್ ಪೆಸ್ಟ್ ಕಂಟ್ರೋಲ್. ಓಕೆ, ಸೊ ಫಂಗಲ್ ಗ್ರೋತನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ದಿಸ್ ಕೆಮಿಕಲ್ ಕಾಂಪೌಂಡ್. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಓಕೆ, ಸೊ ಇಟ್ ಈಸ್ ಯೂಸ್ ಟು ಪುಟ್ ಆಫ್ ದ ಫೈರ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಆ್ಯಂಟಾಸಿಡ್. ಓಕೆ, ನ್ಯೂಟ್ರಲೈಸ್ ಮಾಡೋದಕ್ಕೆ ಆ್ಯಸಿಡನ್ನು ಆ್ಯಂಟಾಸಿಡ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ಇಟ್ ಈಸ್ ಯೂಸ್ಡ್ ಎಸ್ ಎ ಕನ್ಸ್ಟಿಟ್ಯೂಯೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆ್ಯಂಟಾಸಿಡ್ ಅಂತೇಳಿ, ಅದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಥವಾ ಬ್ಲೀಚಿಂಗ್ ಪೌಡರ್ CaOCl2 ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಇದನ್ನು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೊತಾರೆ. ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಆರ್ ಬ್ಲೀಚಿಂಗ್ ಪೌಡರ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ಡಿಸ್ಇನ್ಫೆಕ್ಷನ್ ಆಫ್ ಡ್ರಿಂಕಿಂಗ್ ವಾಟರ್, ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಆಫ್ ವಾಶ್ಡ್ ಕ್ಲೋತ್ಸ್ ಇನ್ ಇಂಡಸ್ಟ್ರಿ, ಲಾಂಡ್ರಿಲಿ, ಅಥವಾ ವುಡ್ ಪಲ್ಪನ್ನು ಬ್ಲೀಚ್ ಮಾಡೋದಕ್ಕೆ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಯೂಸ್ ಮಾಡ್ತಾರೆ, ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಬ್ಲೀಚಿಂಗ್ ಆಫ್ ಕಾಟನ್ನು ಮತ್ತು ಲಿನನನ್ನು ಬ್ಲೀಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಒಂದು ಸ್ಟೂಡೆಂಟ್ಸ್ ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಬ್ಲೀಚಿಂಗ್ ಪೌಡರ್ ಯೂಸಸ್ ಏನು ಅಂತ ಹೇಳಿದ್ರೆ ಈ ಪಾಯಿಂಟನ್ನೇ ಮೇನ್ ಪಾಯಿಂಟಾಗಿ ಬರೀತಾರೆ. ಅಂದರೆ ಫಸ್ಟ್ ಪಾಯಿಂಟು ಬ್ಲೀಚಿಂಗ್ ಆಫ್ ವಾಷರ್ ಕ್ಲೋತ್ಸ್ ಇನ್ ಲಾಂಡ್ರಿ, ಸೆಕೆಂಡ್ ಪಾಯಿಂಟ್ ವುಡ್ ಪಲ್ಪ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಇಂಡಸ್ಟ್ರಿ. ಸೊ ಇದನ್ನು ಬರೆಯೋದಕ್ಕೆ ಹೋಗಬೇಡಿ, ಕಾಮನ್ ಮಿಸ್ಟೇಕ್ ಮಾಡಬೇಡಿ. ಯಾಕೆಂದರೆ ಇಷ್ಟು ಸೇರಿ ಒಂದೇ ಪಾಯಿಂಟ್ ಏನಕ್ಕೆ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್. ಬ್ಲೀಚಿಂಗ್ ಆಫ್ ವಾಟ್? ವಾಷಡ್ ಕ್ಲೋತ್ಸ್. ಬ್ಲೀಚಿಂಗ್ ಆಫ್ ವಾಟ್? ವುಡ್ ಪಲ್ಪ್. ಆ್ಯಂಡ್ ಬ್ಲೀಚಿಂಗ್ ಆಫ್ ವಾಟ್? ದ ಕಾಟನ್ ಆ್ಯಂಡ್ ಲಿನನ್. ಹಾಗಾಗಿ ಇದು ಬ್ಲೀಚಿಂಗ್ ಅನ್ನೋ ಒಂದು ಪಾಯಿಂಟ್ ಮೇಲೆ ಬೇಸ್ ಆಗಿರೋದ್ರಿಂದ ಈ ಮೂರನ್ನು ಸೇರಿಸಿ ಒಂದನ್ನು ಬರಿಬೋದು ನೀವು. ಬ್ಲೀಚಿಂಗ್ ಆಫ್ ವಾಷರ್ ಕ್ಲೋತ್ಸ್ ಇನ್ ಲಾಂಡ್ರಿ ಅಂತ ಬರಿಬೋದು ಈ ಥರ. ಇದ್ರ ಜೊತೆಗೆ ಆಕ್ಸಿಡೈಸಿಂಗ್ ಏಜೆಂಟು ಮತ್ತು ಡಿಸ್ಇನ್ಫೆಕ್ಷನ್ ಆಫ್ ಡ್ರಿಂಕಿಂಗ್ ವಾಟರ್ ಬರೆದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ಹಾಗಾಗಿ ಈ ಮೂರನ್ನು ಸೇರಿ 3 ಪಾಯಿಂಟ್ ಬರೆದ್ಬಿಟ್ರೆ ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. ಸೊ ರಿಮೆಂಬರ್ ದ್ಯಾಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ದ್ಯಾಟ್ ಮಿಸ್ಟೇಕ್. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ POP ಅಂತೀವಿ, CaSO4.12H2O. ಸೊ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಕ್ಯಾಸ್ಟು ಮತ್ತು ಮೋಲ್ಡ್ಸು ಮತ್ತು ಸ್ಟ್ಯಾಚ್ಯೂಸನ್ನು ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಆ್ಯಸ್ ದ ಸಿಮೆಂಟ್ ಇನ್ ಆರ್ನಮೆಂಟಲ್ ಕ್ಯಾಸ್ಟಿಂಗ್ ಆರ್ ಫಾರ್ ಮೇಕಿಂಗ್ ಡೆಕೋರೇಟಿವ್ ಮೆಟೀರಿಯಲ್ಸ್. ಫೈರ್ ಪ್ರೂಫಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಜೊತೆಗೆ ಹಾಸ್ಪಿಟಲ್ಸಲ್ಲಿ ಅಫೆಕ್ಟೆಡ್ ಪಾರ್ಟ್ಸ್ಗೆ ಬೋನ್ ಫ್ರ್ಯಾಕ್ಚರ್ ಆದಾಗ, ಸ್ಪ್ರೇನ್ಸ್ ಆದಾಗ ಅಲ್ಲಿ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಅದಾದಮೇಲೆ ಆಂಫೋಟೆರಿಕ್ ಆಕ್ಸೈಡ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಆಂಫೋಟೆರಿಕ್, ಆಂಫಿ ಮೀನ್ಸ್ ಬೋತ್ ಅಂತ. ಸೊ ಬೋತ್ ಅಂದರೆ ಯಾವುದ್ಯಾವುದು? ಆ್ಯಸಿಡ್ ಮತ್ತು ಬೇಸ್. ಓಕೆ, ಅದು ಎರಡು ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ದ ಆಕ್ಸೈಡ್ಸ್ ವಿಚ್ ಆರ್ ಬೋತ್ ಅಸಿಡಿಕ್ ಆರ್ ಬೇಸಿಕ್ ಇನ್ ನೇಚರ್ ಆ್ಯಂಡ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಸೊ ಇದು ಆ್ಯಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ ಮತ್ತು ಬೇಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ ಆಂಫೋಟೆರಿಕ್ ಆಕ್ಸೈಡ್. ಸೊ ಎರಡರ ಜೊತೆಗೂ ರಿಯಾಕ್ಟ್ ಆಗಿ ಕೊಡುವುದು ಪ್ರಾಡಕ್ಟು ಸಾಲ್ಟು ಮತ್ತು ವಾಟರನ್ನು. ಸೊ ಸಚ್ ಅ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ರಿಯಾಕ್ಟೆಂಟ್ ಇಸ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಜಿಂಕ್ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡು, ಆಂಫೋಟೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಇಲ್ಲೇನು ಕೇಳ್ಬೋದು? ಕ್ವಶನನ್ನು ಸ್ವಲ್ಪ ವೇರಿಯೇಷನ್ ಮಾಡಿ ಕೇಳೋದಾದರೆ, ZnO ಇಸ್ ಕಾಲ್ಡ್ ಆಸ್ ಆಂಫೋಟೆರಿಕ್ ಆಕ್ಸೈಡ್ ಆರ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್ ವೈ ಅಂತ ಕೇಳ್ತಾರೆ. ಅವಾಗಲೂ ಕೂಡ ನೀವು ಅದನ್ನೇ ಬರೀಬೇಕು. ಇದು ಆ್ಯಸಿಡು ಮತ್ತು ಬೇಸ್ ಜೊತೆಗೆ ಎರಡರ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಹಾಗಾಗಿ ಇದನ್ನು ನಾವು ಆಂಫೋಟೆರಿಕ್ ಆಕ್ಸೈಡ್ ಆಗುತ್ತೆ ಅಂತ ಬರೀಬೇಕು. ಓಕೆ, ನಾವು ಥರ್ಡ್ ಚಾಪ್ಟರ್ಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಗೆ ಹೋದರೆ ಇಲ್ಲೂ ಕೂಡ ತುಂಬ ಈಸಿಯೆಸ್ಟ್ ಚಾಪ್ಟರ್ ಇದು. ಜೊತೆಗೆ ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಯಾನಿಕ್ ಕಾಂಪೌಂಡ್ಸ್ ಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಕ್ವಶನ್ಸ್ ರಿಪೀಟ್ ಆಗಿದೆ. ಅಯಾನಿಕ್ ಕಾಂಪೌಂಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ? ಫ್ರಮ್ ಮೆಟಲ್ ಟು ನಾನ್ ಮೆಟಲ್.
ಆದಾಗ ಅವೆರಡರ ಮಧ್ಯದಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅಂಥ ಕಾಂಪೌಂಡ್ಗೆ ಅಯಾನಿಕ್ ಕಾಂಪೌಂಡ್ ಅಥವಾ ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಅಯಾನಿಕ್ ಕಾಂಪೌಂಡ್ ಪ್ರಾಪರ್ಟೀಸ್ ಏನು ಅಂದರೆ ಅದರದ್ದು ಫಿಸಿಕಲ್ ನೇಚರ್ ಸಾಲಿಡ್ ಇರುತ್ತೆ, ಹಾರ್ಡ್ ಇರುತ್ತೆ, ಬ್ರಿಟಲ್ ಇರುತ್ತೆ. ಜೊತೆಗೆ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟು ಹೈ ಇರುತ್ತೆ, ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ದೇ ಆರ್ ಜನರಲಿ ಸಾಲಬಲ್ ಇನ್ ವಾಟರ್ ಆ್ಯಂಡ್ ಇನ್ಸಾಲಬಲ್ ಇನ್ ಸಾಲ್ವೆಂಟ್ಸ್ ಲೈಕ್ ಕೆರೋಸಿನ್, ಪೆಟ್ರೋಲ್ ಇದರಲ್ಲೆಲ್ಲ ಕರಗೋದಿಲ್ಲ, ಅದು ವಾಟರಲ್ಲಿ ಮಾತ್ರ ಕರಗುತ್ತೆ. ನೆಕ್ಸ್ಟು ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮಾಲ್ಟನ್ ಸ್ಟೇಟ್ ಆ್ಯಂಡ್ ಇನ್ ಸೊಲ್ಯೂಷನ್ ಸ್ಟೇಟ್ ಬಟ್ ನಾಟ್ ಇನ್ ಸಾಲಿಡ್ ಸ್ಟೇಟ್. ಓಕೆ, ಸೊ ಇಲ್ಲಿ ಮಾಲ್ಟನ್ ಸ್ಟೇಟಲ್ಲಿ ಮತ್ತು ಸೊಲ್ಯೂಷನ್ ಸ್ಟೇಟಲ್ಲಿ ಮಾತ್ರ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ, ಸಾಲಿಡ್ ಸ್ಟೇಟಲ್ಲಿ ಮಾಡೋದಿಲ್ಲ. ಯಾಕೆ ಅಂತಂದರೆ ಸಾಲಿಡ್ ಸ್ಟೇಟಲ್ಲಿ ಅಯಾನ್ಗಳು ತುಂಬ ಹತ್ತಿರ ಇರೋದ್ರಿಂದ ಮೂಮೆಂಟ್ ಆಫ್ ಚಾರ್ಜಸ್ಸು ಆಗೋದಿಲ್ಲ. ಮಾಲ್ಟನ್ ಸ್ಟೇಟಲ್ಲಿ ಮೂಮೆಂಟ್ ಆಫ್ ಚಾರ್ಜಸ್ ಈಸಿಯಾಗಿ ಆಗೋದ್ರಿಂದ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಇಲ್ಲಿ ನೀವು ಅಯಾನಿಕ್ ಕಾಂಪೌಂಡ್ ಅಂದ ತಕ್ಷಣ ಒಂದೆರಡು ಪಾಯಿಂಟನ್ನು ಯಾವ ಬೇಸ್ ಮೇಲೆ ಹೇಳ್ಬೋದು ಅಂತಂದರೆ ನೋಡಿ, ಸಾಲ್ಯುಬಲ್ ಇನ್ಸಾಲ್ಯುಬಿಲಿಟಿ ಹೇಳೋದಾದರೆ ಅಯಾನಿಕ್ ಕಾಂಪೌಂಡ್ಗೆ ಒಂದು ಎಕ್ಸಾಂಪಲ್ ಅಂದರೆ ಸಾಲ್ಟ್ ಅಂತ ಹೇಳ್ತೀವಿ, ಕಾಮನ್ ಸಾಲ್ಟ್. ಅದು ವಾಟರಲ್ಲಿ ಕರಗುತ್ತೆ. ಓಕೆ, ಬಟ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಕೆರೋಸಿನ್ ಆ್ಯಂಡ್ ಪೆಟ್ರೋಲ್. ಒಂದು ಪಾಯಿಂಟನ್ನು ನೆನ್ಪಿಟ್ಕೋಬೋದು ನೀವು. ಓಕೆ, ಸೊ ಈ ಥರ ಕಾಮನ್ ಎಕ್ಸಾಂಪಲ್ಸನ್ನು ತೊಗೊಂಡು ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡನ್ನ ನೆನ್ಪಿಟ್ಕೋಬೋದು. ನೆಕ್ಸ್ಟು ರಸ್ಟಿಂಗನ್ನು ಪ್ರಿವೆಂಟ್ ಮಾಡೋದು ಹೇಗೆ ಆಗಲೇ ಆಗಿದೆ. ಇದು ಪೇಂಟು, ಗ್ರೀಸು, ವಾಟರ್ ಸಪ್ಲೈ ಟೈಮಲ್ಲಿ ಗ್ಯಾಲ್ವನೈಸ್ಡ್ ಪೈಪನ್ನು ಯೂಸ್ ಮಾಡೋದು, ಇದೆಲ್ಲ. ನೆಕ್ಸ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಪ್ರಾಪರ್ಟೀಸ್ ಆಫ್ ಮೆಟಲ್ಸು ಮೋಸ್ಟ್ ಆಫ್ ದ ಟೈಮ್ಸ್ ರಿಪೀಟ್ ಆಗಿದೆ ಕ್ವಶನು. ಮೆಟಾಲಿಕ್ ಲಸ್ಟರ್ ಇರುತ್ತೆ, ಅಂದರೆ ಮೆಟಲ್ಸು ಶೈನಿಂಗ್ ಸರ್ಫೇಸನ್ನು ಹೊಂದಿರ್ತವೆ. ಓಕೆ, ಸೊ ಮೆಟಲ್ಸು ತುಂಬ ಹಾರ್ಡ್ ಇರುತ್ತೆ, ಅದನ್ನು ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಮ್ಯಾಲೆಬಿಲಿಟಿ. ಆ್ಯಂಡ್ ಥಿನ್ ವೈರ್ ಆಗಿ ಕನ್ವರ್ಟ್ ಮಾಡೋ ಮೆಟಲ್ ಪ್ರಾಪರ್ಟಿನ ಡಕ್ಟಿಲಿಟಿ ಅಂತ ಕರಿತೀವಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ತನ್ನ ಮೂಲಕ ಹೀಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತವೆ. ಎಕ್ಸಾಂಪಲ್ ಅಲ್ಯೂಮಿನಿಯಂ, ಕಾಪರ್ ಇವೆಲ್ಲ. ಮೆಟಲ್ಸನ್ನು ಸ್ಟ್ರೈಕ್ ಮಾಡಿದಾಗ ಹಾರ್ಡ್ ಸರ್ಫೇಸ್ಗೆ ಅವು ಒಂದು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತವೆ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅಸ್ ಸೊನೋರಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು. ಮೆಟಾಲಿಕ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂದ ತಕ್ಷಣ ಈ ಹೆಡಿಂಗ್ಸ್ ಏನಿದೆ ಇದನ್ನು ಬರೀತಾರೆ ಸ್ಟೂಡೆಂಟ್ಸು, ಅದನ್ನು ಮಾಡಬಾರ್ದು. ಅಟ್ಲೀಸ್ಟ್ ಒಂದು ಸೆಂಟೆನ್ಸನ್ನು ಬರೀಬೇಕು. ಮೆಟಲ್ಸ್ ಆರ್ ಲಸ್ಟ್ರಸ್. ಲಸ್ಟ್ರಸ್ ಇನ್ ದ ಸೆನ್ಸ್ ದೇ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ಶೈನಿಂಗ್ ಸರ್ಫೇಸ್. ಮೆಟಲ್ಸ್ ಆರ್ ಹಾರ್ಡ್ ಅಂತ ಬರೆದ್ರೆ ಸೆಕೆಂಡ್ ಪಾಯಿಂಟ್ ಆಗುತ್ತೆ. ಮೆಟಲ್ಸ್ ಆರ್ ಮ್ಯಾಲಿಯಬಲ್ ಸೊ ದಟ್ ದೆ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ಸ್ ಅಂತ ಹೇಳಬಹುದು ನಾವು. ಸೊ ವಿ ಕ್ಯಾನ್ ರೈಟ್ ಲೈಕ್ ದಿಸ್ ಮ್ಯಾಲಿಯಬಿಲಿಟಿ. ಡಕ್ಟಿಲಿಟಿ ಅಂದ್ರೇನು? ಮೆಟಲ್ಸ್ ಆರ್ ಡಕ್ಟೈಲ್ ಅಂತ ಅಷ್ಟೇ ಬರೆದ್ರೆ ಸಾಕಾಗಲ್ಲ. ಮೆಟಲ್ಸ್ ಆರ್ ಡಕ್ಟೈಲ್, ಸೆಟ್ ಟು ಬಿ ಡಕ್ಟೈಲ್ ಬಿಕಾಸ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್. ಆ್ಯಂಡ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಬರೆದ್ರೂ ಸಾಕು. ಮೆಟಲ್ಸ್ ಪ್ರೊಡ್ಯೂಸ್ ಸೌಂಡ್ ಸೊ ದಟ್ ದೇ ಆರ್ ಕಾಲ್ಡ್ ಆಸ್ ಸೊನೋರಸ್ ಅಂತ ಬರೀಬೇಕು. ಓಕೆ, ಅಟ್ಲೀಸ್ಟ್ ಒಂದು ಪಾಯಿಂಟು ಮತ್ತು ಒಂದು ಸೆಂಟೆನ್ಸನ್ನು, ಇಷ್ಟು ಸೆಂಟೆನ್ಸನ್ನಾದರೂ ನೀವು ಕಂಪಲ್ಸರಿ ಬರೀಬೇಕು. ಅರ್ಧ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು ಡೌಟ್. ನೆಕ್ಸ್ಟ್ 4th ಚಾಪ್ಟರ್ ಆಗಿರ್ತಕ್ಕಂಥ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ಗೆ ಹೋಗೋಣ. ಇಲ್ಲಿ ಡೆಫಿನೇಷನ್ಸ್ ಇಂಪಾರ್ಟೆಂಟು. ಜೊತೆಗೆ ನೋಡಿ ಕೆಟಿನೇಷನ್ ಅಂತ ನೋಡೋಣ. ಕೆಟಿನೇಷನ್ ಅಂತಂದರೆ ಇಟ್ ಈಸ್ ಕಾರ್ಬನ್ನ ಸ್ಪೆಷಾಲಿಟಿನೇ ಅದಲ್ವಾ, ಅದು ಬೇರೆ ಬೇರೆ ಆಟಮ್ಗಳ ಜೊತೆಗೆ ಕಂಬೈಂಡ್ ಆಗಿಬಿಟ್ಟು ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಕೊಡುತ್ತೆ. ಸೊ ದಟ್ ಈಸ್ ದ ಪ್ರಾಪರ್ಟಿ ಆಫ್ ಕಾರ್ಬನ್. ಸೊ ದಟ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಕೆಟಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು ಅಂತ ಕೇಳ್ಬೋದು. ಫಂಕ್ಷನಲ್ ಗ್ರೂಪ್ ಅಂದರೆ ಯಾವ ಒಂದು ಹೆಟರೋ ಆಟಮು, ಓಕೆ, ಸೊ ಯಾವ ಒಂದು ಹೆಟ್ರೋ ಆಟಮು ಅಥವಾ ಗ್ರೂಪ್ ಕಂಟೈನಿಂಗ್ ದ ಆಟಮ್ಸ್ ಅದು ಒಂದು ಕಾರ್ಬನ್ ಕಾಂಪೌಂಡ್ಗೆ ಸ್ಪೆಸಿಫಿಕ್ ಪ್ರಾಪರ್ಟೀಸನ್ನು ಕೊಟ್ಟರೆ ಅಂಥ ಒಂದು ಕಾಂಪೌಂಡನ್ನು ನಾವು ಅಥವಾ ಹೆಟ್ರೋ ಆಟಮ್ಸನ್ನು ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಅದಿರೋದ್ರಿಂದ ಫಾರ್ ಎಕ್ಸಾಂಪಲ್ ಯಾವ ಕಾರ್ಬನ್ ಕಾಂಪೌಂಡಲ್ಲಿ OH ಇದೆಯೋ ಅದು ಒಂದೇ ಪ್ರಾಪರ್ಟಿಯನ್ನು ಕೊಡುತ್ತೆ, ಆಲ್ಕೋಹಾಲ್ ಪ್ರಾಪರ್ಟಿಯನ್ನು. ಸೊ ಹಾಗಾಗಿ ಫಂಕ್ಷನಲ್ ಗ್ರೂಪ್ ಅಂದರೆ ದಿಸ್ ಆರ್ ದ ಹೆಟ್ರೋ ಆಟಮ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್ ವಿಚ್ ಗಿವ್ ಸ್ಪೆಸಿಫಿಕ್ ಪ್ರಾಪರ್ಟಿ ಟು ದ ಕಾರ್ಬನ್ ಕಾಂಪೌಂಡ್ಸ್. ಅದನ್ನು ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಐಸೋಟೋಪ್ಸ್ ಅಂತಂದರೆ ಐಸೋಟೋಪ್ಸ್ ಆಫ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಬಟ್ ಡಿಫ್ರೆಂಟ್ ಅಟೋಮಿಕ್ ಮಾಸ್. ಓಕೆ, ಸೊ ಒಂದೇ ಥರದ ಕಾಂಪೌಂಡ್ಸ್ ಇರುತ್ತೆ, ಅದಕ್ಕೆ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ, ಅಟೋಮಿಕ್ ಮಾಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಅದನ್ನು ಐಸೋಟೋಪ್ ಅಂತೀವಿ. ಐಸೋಮೆರಿಸಮ್ ಅಂತಂದರೆ ಇದೊಂದು ಫಿನೋಮಿನಾ ಇನ್ ವಿಚ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ಕಾಲ್ಡ್ ಐಸೋಮೆರಿಸಮ್ ಅಂತ. ಓಕೆ, ಇಷ್ಟು ಸಮ್ ಆಫ್ ದಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಆದರೆ ಇದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ, ಇಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಆದರೆ ನಾನು ನಿಮಗೆ ಔಟ್ಲೈನ್ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಈ 3 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ ಎಲ್ಲದ್ರದ್ದು ಕೂಡ ಟೇಬಲ್ಸ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಟೇಬಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ, ಆ ಸ್ಟ್ರಕ್ಚರ್ಸನ್ನು ಪ್ರಾಕ್ಟೀಸ್ ಮಾಡಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸು, ನೆಕ್ಸ್ಟು ಐಸೋಮರ್ಸಿನ ಸ್ಟ್ರಕ್ಚರ್ಸ್. ಈ
ಇದರ ಸ್ಟ್ರಕ್ಚರ್ಸಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಇವೆಲ್ಲವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸನ್ನು ಈ ಚಾಪ್ಟರ್ಲಿ ನೀವು ಗೇನ್ ಮಾಡ್ಬೋದು. ಇದಷ್ಟೇ ಡೆಫಿನಿಷನ್ಸ್ ಅಷ್ಟೇ ಹೇಳಿದ್ದೀನಿ, ಇದು ತುಂಬ ಟೈಮ್ ತೊಗೊಳ್ಳೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಬಟ್ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇನ್ ಎಕ್ಸಾಮ್. ಓಕೆ, ಸೊ ಇದರಲ್ಲಿ ಲಾಸ್ಟ್ ಚಾಪ್ಟರ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನ ನೋಡೋಣ. ಸೊ ಲಾಸ್ಟ್ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಯು ವಿಲ್ ಬಿ ಬೆನಿಫಿಟೆಡ್ ಎ ಲಾಟ್. ಇದರಿಂದ ನಿಮಗೆ ಲಾಸ್ ಅಂತೂ ಏನಿಲ್ಲ, ತುಂಬ ಬೆನಿಫಿಟ್ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬೇಗ ಆ ರೆಡ್ ಬಟನ್ ಗ್ರೇ ಬಟನ್ ಆಗೋ ಹಾಗೆ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಲ್ಲಿ ನಾವು ನೋಡೋದಾದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಲಾಸ್. ಓಕೆ, ಲಾಗಳು ಬೇರೆ ಬೇರೆ ಲಾಗಳು ಬರುತ್ತೆ. 4 ಲಾಸ್ ಇದೆ ಇದರಲ್ಲಿ. ದೋಬ್ರಿನರ್ ಲಾ ಆಫ್ ಟ್ರಯಾಡ್ಸು, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ. ಓಕೆ, ಸೊ ಒಂದೊಂದಾಗಿ ನೋಡ್ತಾಗೋಣ. ದೋಬ್ರಿನರ್ ಏನು ಹೇಳ್ತಾರೆ, ಒಂದು 3 ಆಟಮ್ಗಳನ್ನು 3 ಎಲಿಮೆಂಟ್ಗಳನ್ನು ಇನ್ಕ್ರೀಸಿಂಗ್ ಆರ್ಡ್ರ್ನಲ್ಲಿ ಅರೇಂಜ್ ಮಾಡಿದಾಗ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟಿನ ಅಟೋಮಿಕ್ ಮಾಸ್ಗಳ ಆ್ಯಾವ್ರೇಜನ್ನು ತೆಗೆದಾಗ ಅದು ಮಿಡಲ್ ಎಲಿಮೆಂಟಿನ ಅಟೋಮಿಕ್ ಮಾಸಿಗೆ ನಿಯರ್ಲಿ ಈಕ್ವಲ್ ಆದರೂ ಇರುತ್ತೆ ಅಂತ, ಅಥವಾ ಎಕ್ಸಾಕ್ಟ್ಲಿ ಈಕ್ವಲ್ ಇಲ್ಲದಿದ್ರೂ ನಿಯರ್ಲಿ ಈಕ್ವಲ್ ಇರುತ್ತೆ ಅನ್ನೋದನ್ನು ದೋಬ್ರಿನರ್ ಲಾ ಆಫ್ ಟ್ರಯಾಡ್ ಹೇಳುತ್ತೆ. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಏನು ಹೇಳುತ್ತೆ, ಇದೇ ರೀತಿ ಇಲ್ಲಿ ಟ್ರಯಾಡಲ್ಲಿ 3 ಎಲಿಮೆಂಟ್ಸ್ ಏನಿತ್ತಲ್ಲ, ಇಟ್ ಈಸ್ ಎ ಗ್ರೂಪ್ ಆಫ್ 8 ಎಲಿಮೆಂಟ್ಸ್. ಯಾವುದು ಆಕ್ಟೇವ್ಸಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್ ಮೇಲೆ ಅರೇಂಜ್ ಮಾಡಿದಾಗ ಫಸ್ಟು ಮತ್ತು 8th ಎಲಿಮೆಂಟು ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಸಿಮಿಲರ್ ಆಗಿರುತ್ತೆ, ಫಸ್ಟ್ ಎಲಿಮೆಂಟ್ ಆ್ಯಂಡ್ 8th ಎಲಿಮೆಂಟ್. ಸೊ ಇದನ್ನು ನಾವು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತೀವಿ. ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಏನು ಅಂತಂದರೆ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಈ ವರ್ಡ್ ಅಟೋಮಿಕ್ ಮಾಸ್, ಇದರಲ್ಲಿ ಅಟೋಮಿಕ್ ನಂಬರ್. ಓಕೆ, ಸೊ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಏನು ಹೇಳ್ತಾರೆ, ಎಲಿಮೆಂಟ್ಗಳನ್ನು ಅಟೋಮಿಕ್ ಮಾಸಿನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿದಾಗ ಓಕೆ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ the properties of elements are the periodic functions. The properties will repeat somewhere in between the particular period ಅಲ್ಲಿ ಅದು ರಿಪೀಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಅಟೋಮಿಕ್ ಮಾಸಿನ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದಾಗ. ಅದರಲ್ಲಿ ಡ್ರಾಬ್ಯಾಕ್ಸ್ ಇದೆ ಅಂತೇಳಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಫಾರ್ಮ್ ಆಗುತ್ತೆ. ಯಾವ ಬೇಸ್ ಮೇಲೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ನಂಬರಿನ ಆಧಾರದ ಮೇಲೆ ಜೋಡಿಸ್ತಾ ಹೋಗ್ತಾರೆ. ಸೇಮ್ ಡೆಫಿನೇಷನ್ನು ಮೆಂಡೆಲಿವ್ಸ್ಗೂ ಮಾಡರ್ನ್ ಪೀರಿಯಾಡಿಕ್ ಲಾಗೂ ಇರತಕ್ಕಂಥ ಡಿಫ್ರೆನ್ಸ್ ಏನು ಅಂದರೆ ಅಲ್ಲಿ ಅಟೋಮಿಕ್ ಮಾಸ್ ಮೇಲೆ ಅರೇಂಜ್ ಮಾಡ್ತಾರೆ, ಇಲ್ಲಿ ಅಟೋಮಿಕ್ ನಂಬರ್ ಮೇಲೆ ಅರೇಂಜ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಗ್ರೂಪ್ಸ್ ಅಂದ್ರೇನು, ಪೀರಿಯಡ್ಸ್ ಅಂದ್ರೇನು. ಗ್ರೂಪ್ಸ್ ಆರ್ ದ ವರ್ಟಿಕಲ್ ಕಾಲಮ್ಸ್. ಅದೆಷ್ಟಿದೆ, 18 ಗ್ರೂಪ್ಸ್ ಇದೆ ಆ್ಯಂಡ್ ಪೀರಿಯಾಡಿಕ್ ಟೇಬಲಲ್ಲಿ. ಪೀರಿಯಡ್ಸ್ ಅಂದರೆ ದೀಸ್ ಆರ್ ದ 7 ಹಾರಿಜಾಂಟಲ್ ರೋಸ್ ಪ್ರೆಸೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಆರ್ ಕಾಲ್ಡ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾದಮೇಲೆ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ನ ಲಿಮಿಟೇಷನ್ಸ್ ಏನು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಓಕೆ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಯಾಕೆ ಫೇಲ್ ಆಗುತ್ತೆ ಅಂತಂದರೆ ಅದು ಕ್ಯಾಲ್ಶಿಯಮ್ವರೆಗೂ ಮಾತ್ರ ಅಪ್ಲೈ ಆಗುತ್ತೆ. ಫಸ್ಟು 8th ಎಲಿಮೆಂಟು ಸಿಮಿಲರ್ ಪ್ರಾಪರ್ಟೀಸ್ ಎಲ್ಲ ಲೈಟರ್ ಎಲಿಮೆಂಟ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಜೊತೆಗೆ ನ್ಯೂಲ್ಯಾಂಡ್ಸ್ ಟೈಮಲ್ಲಿ ಓನ್ಲಿ 56 ಎಲಿಮೆಂಟ್ಸ್ ಇತ್ತು. ನ್ಯೂಲ್ಯಾಂಡ್ ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅಂತಂದರೆ 56 ಎಲಿಮೆಂಟ್ಸು ಮಾತ್ರ ಇದೆ, ಮುಂದೆ ನೋ ಮೋರ್ ಎಲಿಮೆಂಟ್ಸ್ ವಿಲ್ ಬಿ ಡಿಸ್ಕವರ್ಡ್ ಅನ್ನೋದು ಅವ್ರ ಥಾಟ್ ಆಗಿತ್ತು. ಹಾಗಾಗಿ ನಮಗೆ ಗೊತ್ತಿದೆ ಈಗ 118 ಎಲಿಮೆಂಟ್ಗಳು ಡಿಸ್ಕವರ್ ಆಗಿದೆ ಅಂತ. ಅದಾದಮೇಲೆ ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ಸ್ ಇನ್ ಟು ದ ಟೇಬಲ್, ನ್ಯೂಲ್ಯಾಂಡ್ ಅಡ್ಜಸ್ಟೆಡ್ 2 ಎಲಿಮೆಂಟ್ಸ್ ಇನ್ ದ ಸೇಮ್ ಕಾಲಮ್. ಒಂದೇ ಕಾಲಮಲ್ಲಿ 2 ಎಲಿಮೆಂಟ್ಗಳನ್ನು ಅವ್ರು ಏನು ಮಾಡ್ತಾರೆ, ಜೋಡಿಸ್ತಾ ಹೋಗ್ತಾರೆ. ಹಾಗಾಗಿ ಅದು ಒಂದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್ ಮೇಲೆ ಅರೇಂಜ್ ಮಾಡಿದಾಗ ಆ ಒಂದು ಕಾನ್ಸೆಪ್ಟ್ ಇಲ್ಲಿ ಫೇಲ್ ಆಗುತ್ತೆ. ಓಕೆ, ಯಾಕಂದರೆ ಸೇಮ್ ಎಲಿಮೆಂಟನ್ನು 2 ಎಲಿಮೆಂಟನ್ನು ಒಂದು ಗ್ರೂಪಲ್ಲಿ ಅವರು ಇಡಬಾರ್ದು ಆ ಥರ. ಓಕೆ, ಅದಾದಮೇಲೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ನ ಲಿಮಿಟೇಷನ್ಸ್ ಏನು ಅಂತ ಕೇಳ್ಬೋದು. ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಲಿಮಿಟೇಷನ್ಸ್ ಕೂಡ ಇದೆ. ಸೊ ಅಲ್ಲಿ ಆ ಹೈಡ್ರೋಜನಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸನ್ನು ಅವ್ರು ಕೊಡಲಿಲ್ಲ. ಹಿ ಕುಡ್ ನಾಟ್ ಅಸೈನ್ ಎ ಕರೆಕ್ಟ್ ಪೊಸಿಷನ್ ಆಫ್ ಟು ಹೈಡ್ರೋಜನ್. ಜೊತೆಗೆ ಪೊಸಿಷನ್ ಆಫ್ ಐಸೋಟೋಪ್ಸ್ ಬಿಕೇಮ್ ಎ ಪ್ರಾಬ್ಲಮ್. ಅಟೋಮಿಕ್ ಮಾಸಿನ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡಿದಾಗ ಸೇಮ್ ಎಲಿಮೆಂಟ್ ಮೋರ್ ದ್ಯಾನ್ 1 ಅಟೋಮಿಕ್ ಮಾಸನ್ನು ಹೊಂದಿರುತ್ತೆ. ಓಕೆ, ಸೊ ಸೇಮ್ ಎಲಿಮೆಂಟಿಗೆ ಮೋರ್ ದ್ಯಾನ್ 1 ಪ್ಲೇಸನ್ನು ಕೊಡಬೇಕಾಗತ್ತೆ, ಮೋರ್ ದ್ಯಾನ್ 1 ಪ್ಲೇಸ್. ಆದರೆ ಆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಅದಕ್ಕೆ ಸೊಲ್ಯೂಷನ್ ಇರಲಿಲ್ಲ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ. ಹಾಗಾಗಿ ಪೊಸಿಷನ್ ಆಫ್ ಐಸೋಟೋಮ್ಸ್ ವಾಸ್ ನಾಟ್ ಸರ್ಟೇನ್ ಅಕಾರ್ಡಿಂಗ್ ಟು ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್. ಜೊತೆಗೆ ಅಟೋಮಿಕ್ ಮಾಸಿನ ಇನ್ಕ್ರೀಸಿಂಗ್ ಆರ್ಡರ್ ಅರೇಂಜನ್ನು ಮಾಡಿದರು, ಬಟ್ ಅಟೋಮಿಕ್ ಮಾಸಸ್ ಡಿಡ್ ನಾಟ್ ಇನ್ಕ್ರೀಸ್ ಇನ್ ರೆಗ್ಯುಲರ್ ಮ್ಯಾನರ್. ಒಂದು ರೆಗ್ಯುಲರ್ ಆಗಿ ಅದು ಇನ್ಕ್ರೀಸ್ ಆಗಲಿಲ್ಲ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಹೋಗಬೇಕಾದ್ರೆ. ಸೊ ಹಾಗಾಗಿ ಮುಂದೆ
ಇನ್ ಬಿಟ್ವೀನ್ 2 ಎಲಿಮೆಂಟ್ಸು ಎಷ್ಟು ಎಲಿಮೆಂಟ್ಗಳನ್ನು ಡಿಸ್ಕವರ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅದನ್ನು ನಾವು ಲಿಮಿಟೇಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇದರಲ್ಲಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಟ್ರೆಂಡ್ಸ್ ಇನ್ ಪೀರಿಯಾಡಿಕ್ ಟೇಬಲ್. ಇದ್ರ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಅಟೋಮಿಕ್ ಮಾಸು ಪೀರಿಯಡಲ್ಲಿ ಹೇಗೆ ಇನ್ಕ್ರೀಸ್ ಆಗುತ್ತೆ, ಗ್ರೂಪ್ಸಲ್ಲಿ ಹೇಗೆ ಚೇಂಜಸ್ ಆಗುತ್ತೆ, ಅದಾದಮೇಲೆ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋ ಪಾಸಿಟಿವಿಟಿ, ಓಕೆ, ಇವೆಲ್ಲವೂ ಕೂಡ ಟ್ರೆಂಡ್ಸಲ್ಲಿ ಬರುತ್ತೆ. ಆ ಟ್ರೆಂಡ್ಗಳನ್ನು ನೀವು ಓದ್ಕೊಳ್ಳಿ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಬೇಸ್ ಮೇಲೆ ನಿಮಗೆ MCQ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ಡೈರೆಕ್ಟಾಗಿ ಕೇಳ್ಬೋದು, ಅಥವಾ ಯಾವ್ದಾದ್ರು ಒಂದು ಎಕ್ಸಾಂಪಲನ್ನು ಕೊಟ್ಟು ಕೇಳ್ಬೋದು. ಸೊ ಟ್ರೆಂಡ್ಸ್ ಇನ್ ಪೀರಿಯಾಡಿಕ್ ಟೇಬಲನ್ನು ಓದ್ಕೊಳ್ಳೋದು ಮರಿಬೇಡಿ. ಯಾಕೆ ನಾನು ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ ಕಾನ್ಸೆಪ್ಟ್ನ ಅಂತಂದರೆ, ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಓಕೆ, ಸೊ ಇದರಲ್ಲಿ ಕೆಲವು ಕಾನ್ಸೆಪ್ಟ್ಗಳು ತುಂಬ ಡಿಫಿಕಲ್ಟ್ ಇದೆ, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂತ ಏನು ಹೇಳಿದ್ದೀನಿ, ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಸಪ್ರೇಟ್ ವಿಡಿಯೋ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ದಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಆ ಬೆಲ್ ಐಕಾನನ್ನು ಒತ್ತಿ ಆಲ್ ಅನ್ನುವಂಥ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ನೋಟಿಫಿಕೇಷನ್ಸು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕೆಮಿಸ್ಟ್ರಿ ಕಾನ್ಸೆಪ್ಟ್ ವಿಡಿಯೋ. ಇಲ್ಲಿಗೆ ನಾವು ಎಕ್ಸಾಮ್ ಬೂಸ್ಟರ್ ಸೀರೀಸನ್ನು ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ, ಅಥವಾ ಈ ಒಂದು ಚಾಪ್ಟರ್ನ PDF ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಐ ವಿಲ್ ಅಪ್ಲೋಡ್ ಆಲ್ ದ 3 ಸೆಷನ್ PDFs ಇನ್ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು 3 ಸೆಷನ್ಗಳ PDF ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ನೀವಿನ್ನೂ 2 ಸೆಷನನ್ನು ನೋಡಿಲ್ಲ ಅಂತಂದರೆ ಈ ಚಾನಲಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಆ ಪ್ಲೇಲಿಸ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಲಿಂಕ್ ಕ್ಲಿಕ್ ಮಾಡಿ ನೋಡ್ಬೋದು. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಸೊ ದಟ್ ಎವ್ರಿ ಒನ್ ವಿಲ್ ಬಿ ಬೆನಿಫಿಟೆಡ್ ಆ್ಯಂಡ್ ಯು ವಿಲ್ ಬಿ ದ ಒನ್ ಹೂ ಹೆಲ್ಪ್ಡ್ ಯುವರ್ ಫ್ರೆಂಡ್ ಟು ಸ್ಕೋರ್ ಮೋರ್. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.